Dear students, in the morning we are learning grammar points. Today I want to taking the class about active into passive voice. Active means kartari, passive means karmani. So, the active voice is said to be in the active voice when it speaks of a person, animal or a thing. ಇಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಕ್ರಿಯಾಪದಗಳಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳು ಇರುತ್ತವೆ. ಒಂದು ವ್ಯಕ್ತಿಯಾಗಲಿ ಒಂದು ಪ್ರಾಣಿಯಾಗಲಿ ಏನು ಮಾಡುತ್ತದೆ ಎನ್ನುವುದನ್ನು ಹೇಳುವಾಗ ಈ ರೀತಿ ಪದವು ಕರ್ತರಿ ಪ್ರಯೋಗದಲ್ಲಿ ಇರುತ್ತದೆ. ಹಾಗಾದ್ರೆ ಇಲ್ಲಿ ನಾವು ಕೆಲವು ಎಕ್ಸಾಂಪಲ್ ಕೊಡ್ತೀವಿ. ದ ಟೀಚರ್ ಈಸ್ ಟೀಚಿಂಗ್ ಮ್ಯಾಥಮೆಟಿಕ್ಸ್. The students are learning English. Mother is cooking food. Open the door. The teacher punishes him. ಇಲ್ಲಿ these are the examples of active form. So ಹಾಗಾದ್ರೆ ಇಲ್ಲಿ ಕನ್ನಡದಲ್ಲಿ ನಾವೇನ್ತೀವಿ, ಕರ್ತರಿ ಮತ್ತು ಕರ್ಮಣಿ. ಇಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಹೇಳಿದ್ರೆ ಇಲ್ಲಿ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ಹೇಳ್ತಾ ಇದ್ವಿ. ಹಾಗಾದ್ರೆ ಏನ್ ಹೇಳ್ತಾ ಇಲ್ಲಿ, ಒಂದು ವ್ಯಕ್ತಿ ಆಗಲಿ ಒಂದು ಪ್ರಾಣಿ ಆಗಲಿ ಒಂದು ವಸ್ತುಗಳಾಗಲಿ ಅಲ್ಲಿ ಏನು ಮಾಡುತ್ತದೆ, ವಾಟ್ ವಾಸ್ ಹಿ ಡೂಯಿಂಗ್ ಆರ್ ವಾಟ್ ವಾಸ್ ದಟ್ ಥಿಂಗ್ ಡೂಯಿಂಗ್. ಇಲ್ಲಿ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮತ್ತು ವ್ಯಕ್ತಿಗಳನ್ನ ಪ್ರಶ್ನೆ ಮಾಡಬೇಕಾದಾಗ ಇಲ್ಲಿ ಯಾರು ಮಾಡಿದ್ದು, who has done this, our automatically we have said I have taken this, I have punished him. So yes, just like we are saying the examples. Then another one is passive form. Here ಹಾಗಾದ್ರೆ ಇಲ್ಲಿ ಪ್ಯಾಸಿವ್ ವಾಯ್ಸ್. ಹಾಗಾದ್ರೆ ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನು, ಕರ್ಮಣಿ ಪ್ರಯೋಗ. ಇದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೀವಿ ಕರ್ಮಣಿ ಪ್ರಯೋಗ. ಹಾಗಾದ್ರೆ ಇಲ್ಲಿ ಕರ್ಮಣಿ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, the verb is said to be in the passive voice. When it speaks and speaks of what is done by a person or an animal or a thing. ಇಲ್ಲಿ ಏನಾಗುತ್ತೆ, ನಾವು ಮೊದಲು ಹೇಳಿದ ಹಾಗೆ ಏನಾಗುತ್ತೆ, ಇಲ್ಲಿ ಯಾವುದೇ ಒಂದು ವ್ಯಕ್ತಿಯಾಗಲಿ ಪ್ರಾಣಿಯಾಗಲಿ ಮತ್ತು ವಸ್ತುವಾಗಲಿ ಆ ಮೂರು ಏನು ಮಾಡಲ್ಪಡುತ್ತದೆ ಮತ್ತು ಎಂಬುದನ್ನು ತಿಳಿಸುವಾಗ ಆ ಕ್ರಿಯಾಪದವು ಕರ್ಮಣಿ ರೂಪದಲ್ಲಿ ಇರುತ್ತದೆ. ಏನಾಗದೆ ಇಲ್ಲಿ ನಾವು ಸಾಕಷ್ಟು ಎಕ್ಸಾಂಪಲ್ ನೋಡಿದೆವು. ಎಕ್ಸಾಂಪಲ್ ಈಗ ಫಸ್ಟ್ ಒನ್ ಅಲ್ಲಿ ಕೊಟ್ಟಿದ್ದು ನಾನು ಏನು, ದ ಟೀಚರ್ mathematics is being taught by
taught by teacher. ಇಲ್ಲಿ ನಾವು ಹೇಳಿರ್ತೀವಿ ದ ಟೀಚರ್ ಟೀಚರ್ ಈಸ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ವಿ. ಹಾಗಾದ್ರೆ ನಾವು ಇದನ್ನ ನಾವು ನೋಡ್ಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಅವುಗಳನ್ನ ಒಂದೊಂದನ್ನೇ ಪರಿಗಣಿಸಿ ಅವುಗಳನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಮಾತ್ರ ನಮಗದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಯಾವಾಗಲೂ ಒಂದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಮುಂದೆ ಎಕ್ಸಾಂಪಲ್ ಅನ್ನು ಬೋರ್ಡ್ ಮೇಲೆ ಮಾಡ್ತಾ ಇರ್ತೀನಿ, ನೋಡಿ. ಲೆಟ್ ಅಸ್ ಸಿ ದ ಬೋರ್ಡ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಾವು ಗಮನಿಸಬೇಕಾಗಿತ್ತು ಬಹಳ ಇದೆ. ಗ್ರಾಮರ್ ಅಂದ್ರೆ ಹೌ ಟು ಇನ್ಸರ್ಟ್, ಹೌ ಟು ಇನ್ವರ್ಟೆಡ್ ಅನ್ನೋದನ್ನು ಗೊತ್ತಾದ್ರೆ ಸಾಕು. We can get more marks in the grammar. See here, is, am, are ಏನಾಗಿದೆ, ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥ ಕ್ರಿಯಾಪದಗಳು, ಸಹಾಯಕ ಕ್ರಿಯಾಪದಗಳು, ಹೆಲ್ಪಿಂಗ್ ವರ್ಬ್. ಹಾಗಾದ್ರೆ ಇಲ್ಲಿ ಇದ್ಯಾವುದು ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, SP. ಹಾಗಾದ್ರೆ ಇಲ್ಲಿ ವಾಸ್ ಮತ್ತು ವೇರ್ ಇವು ಏನಾಗುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ದೆನ್ ಬೀಯಿಂಗ್, ಇದು ಯಾವ ರೂಪದಲ್ಲಿ, ಕಂಟಿನ್ಯೂಸ್ ರೂಪದಲ್ಲಿ ಬರುತ್ತೆ. ಹಾಗಾದ್ರೆ ಅಪೂರ್ಣ ವರ್ತಮಾನ ಕಾಲ, ಅಪೂರ್ಣ ಭೂತಕಾಲ, ಅಪೂರ್ಣ ಭವಿಷ್ಯತ್ ಕಾಲ, ಈ ಮೂರು ಕಾಲಗಳಲ್ಲಿ ಬೀಯಿಂಗ್ ಎಂಬ ಸಹಾಯಕ ಕ್ರಿಯಾಪದವು ಬರುತ್ತದೆ. ಮತ್ತೆ ಹಾವ್ ಬಂದಾಗ ಏನ್ ಬರುತ್ತೆ, ಹ್ಯಾಡ್ ಬರುತ್ತೆ. ಇಲ್ಲಿ ಮತ್ತೇನು, ಹ್ಯಾವ್ ಬೀನ್ ಬಂದಾಗ ಹ್ಯಾಡ್ ಬೀನ್ ಬದಲಾವಣೆಗೊಳ್ಳುತ್ತದೆ. ಇವು ನಮಗೆ ಮೊದಲು ಗೊತ್ತಿರಬೇಕಾದಂತ ಸಂಗತಿಗಳು. ಹಾಗಾದ್ರೆ ನಾವು ಇಲ್ಲಿ ಒಂದೊಂದನ್ನೇ ಏನಾಗದೆ, ಇಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ ಮಾಡಬೇಕಾದ್ರೆ ವೈಲ್ ವಿ ಆರ್ ಚೇಂಜ್ ಇಂಟು ಆಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸ್ ಏನಾಗದೆ, ದ ಜಡ್ಜ್ give the punishment. See, while we are constructing a sentence, ನಾವು ಒಂದು ವಾಕ್ಯ ಮಾಡಬೇಕಾದ್ರೆ ಏನು ಬೇಕು, the three things are most important for constructing a sentence. ಮೂರು ವಸ್ತುಗಳು ಯಾವ್ಯಾವ, which are the three things. One is subject, another one is verb, another one is object. ಹಾಗಾದ್ರೆ first of all, what can we do? Given the sentence, what type of sentence it is? If the given the sentence, there are three things are not, and also what type of the sentence and what is the scope of the sentence, ಇವುಗಳನ್ನು ತಿಳ್ಕೋಬೇಕು. First of all, given the sentence, in which sentence it is. Then given the sentence, there are three things are not, ಇವುಗಳನ್ನ ನಾವು ನೋಡ್ಕೋಬೇಕು. ಹಾಗಾದ್ರೆ ಅವುಗಳನ್ನ ನೋಡ್ಬೇಕಾದಾಗ ನಾವೇನ್ ಮಾಡ್ಬೇಕು, here is the judge is the subject, give is a verb, then here the punishment is object. Now dear students, remember one thing, it is cross root. How can we make into passive voice? ಏನಾಗುತ್ತೆ, why we are changing into active into passive voice, then we may change the placement of verb, object and subject. It can replacing subject ಸ್ಥಾನಕ್ಕೆ object ಹೋಗುತ್ತೆ, object ಸ್ಥಾನಕ್ಕೆ subject ಬರುತ್ತೆ. ಇದು active voice form. ಹಾಗಾದ್ರೆ ಇಲ್ಲಿ the punishment was given by the judge. ಹಾಗಾದ್ರೆ ನೋಡಿ, ಇಲ್ಲಿ the judge gives us punishment.
ಇಲ್ಲಿ the punishment object is here. ಏನಾಗುತ್ತೆ? The object is coming to the subject place and the judge is ಏನಾಗುತ್ತೆ? object ಸ್ಥಾನಕ್ಕೆ ಹೋಗುತ್ತೆ. ಹಾಗಾದ್ರೆ verb ಇಲ್ಲಿ we remember while the verb is main verb can take present tense into past tense into past participle. Remember one thing, if the while we are changing into simple present tense into simple past tense, present continuous into past continuous, so present perfect tense into past perfect tense, you must remember. ಏನಾಗುತ್ತೆ? ಸಾಮಾನ್ಯ ವರ್ತಮಾನ ಕಾಲದಿಂದ ಸಾಮಾನ್ಯ ಭೂತಕಾಲಕ್ಕೆ ಪರಿವರ್ತನೆ ಹೊಂದುತ್ತವೆ. ಏನಾಗಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್. ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ into past continuous. ಹಾಗಾದ್ರೆ ಇಲ್ಲಿ ನೋಡಿ, present perfect tense into present perfect tense. ಇಲ್ಲಿ ಏನಾಗುತ್ತೆ? ನಾವು ಇವುಗಳನ್ನು ಮೊದಲು ತಿಳ್ಕೋಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಇಂಟು ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ನೆಕ್ಸ್ಟ್ ಪ್ರೆಸೆಂಟ್ ಯಾವುದು? ಪಾಸ್ಟ್ ಪ್ರೆಸೆಂಟ್. ಇಲ್ಲಿ ನಾವು ಮೂರುಗಳನ್ನ ನೆನಪಿಟ್ಟುಕೊಂಡ್ರೆ ಸಾಕು, ಇವುಗಳನ್ನ ನಾವು ಮಾಡಬಹುದು. ಹಾಗಾದ್ರೆ ವೈ ವಿ ಆರ್ ಚೇಂಜಿಂಗ್, ಇಲ್ಲಿ ಏನಾಗ್ತಾ ಇದೆ ನೋಡಿ, the punishment was given by the judge. ಇಲ್ಲಿ the judge gave the punishment. judge ಅಂದ್ರೆ ನ್ಯಾಯಾಧೀಶರು ಶಿಕ್ಷೆಯನ್ನು ನೀಡಿದ್ರು. ಇಲ್ಲಿ ಈ ಶಿಕ್ಷೆಯು ಯಾರಿಂದ? ಜಡ್ಜರಿಂದ. ಹಾಗಾದ್ರೆ ಇಲ್ಲಿ ಗಿವ್ ಅಂತ ಇರ್ತೀವಿ, ಹೌದಾನೆ? ಹಾಗೆ ಗಿವನ್ ಬಂತು, ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಬೈ ಅನ್ನೋದು ಏನು ಆಗೋದು ನಾವು ತಿಳ್ಕೋಬೇಕು. ಬೈ ಇಸ್ ಪ್ರಿಫಿಕ್ಸ್. ಅವುಗಳನ್ನ ಇಲ್ಲಿ ಇವುಗಳನ್ನ ನಾವು ಮಾಡಬೇಕಾದ್ರೆ ನೆನಪನ್ನ ಇಟ್ಕೋಬೇಕು. ಸೊ ಹಾಗಾದ್ರೆ ಇಲ್ಲಿ ನಾನು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ನೋಡಿ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್, ಆಮ್, ಆರ್ ಏನಾಗಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಾಸ್, ವೇರ್ ಆರ್ ಪಾಸ್ಟ್ ಟೆನ್ಸ್ and being is a continuous. Have and have been, those are also past tense and present tense. Remember properly. Now this sentence is having three things. One is subject, another one is verb, the third one is object. So now I want to explain one of the sentence. The sentence is only having two things. How can we change into passive voice? Close the door. ಹಾಗಾದ್ರೆ ಇಲ್ಲಿ close is a verb. This door is object. How the subject is hidden. ಹಾಗಾದ್ರೆ how can you say? It was the classroom situation. While the rain is coming, the teacher has explained, teacher advised the student, go and close the door. All the students are not close the door, but only one of the student or one of the girl or boy close the door. So here the only two things, object and verb, are there. So why we are changed into passive form? ಇದು active form, ಇದು passive form. Let the door be closed. ಇಷ್ಟು ಹೇಳಿದ್ರೆ ಸಾಕು. ಈಗ ಇನ್ನೊಂದು ಓಪನ್ ದ ಡೋರ್ ಅಥವಾ ರಿಂಗ್ ದ ಬೆಲ್.
ರಿಂಗ್ ದ ಬೆಲ್. ಇಲ್ಲಿ ಏನಾಗಿದೆ ಎವಿ ಅಂದ್ರೆ ಆಕ್ಟಿವೇಟ್ಸ್. ಇಲ್ಲಿ ರಿಂಗ್ ದ ಬೆಲ್, ಲೆಟ್ ದ ಬೆಲ್, let the bell be rang. You must recognize whether maybe or may not it is your lucky or unlucky. Whether they are given in the question paper, our teacher has not said like this, how can you change it to activity based voice? It was not a, let it forget it, you must recognize. And also here now here Kala sing a song. Here it is simple present tense. There is no other things are there. It is very simple present tense. Kala is the subject, sing is a verb, a song is object. ಏನಾಗಿದೆ subject verb object. ಹಾಗಾದ್ರೆ while a song was sung by her, Kala. ಈಗ the tiger, the police catch the rob, ಇಲ್ಲಿ here this sentence is also three things: the subject, verb, object. But how can we change into passive voice, into active, into passive voice? The rob was caught by the police. Remember, so it is simple present tense. And also let us learn today about the present continuous examples. Sita is singing a song. Another one is Rama is writing a new letter. Mother is cooking food. See, in three sentences are having subject, verb, object. But here is also subject, is helping verb, singing a song. Here Rama is subject, verb, object. ಹಾಗಾದ್ರೆ ಇಲ್ಲಿ ಮದರ್ ಸಬ್ಜೆಕ್ಟ್, ಕುಕಿಂಗ್ ವರ್ಬ್, ಫುಡ್ ಆಬ್ಜೆಕ್ಟ್. ಸೊ ಹಾಗಾದ್ರೆ why we are changing into, ಹಾಗಾದ್ರೆ if the sentence is having the main verb can take the suffix of ing. ಏನಾಗುತ್ತೆ, instead of ing we are using being. ಏನಾಗುತ್ತೆ, ing ಬದಲಾಗಿ being ಎಂಬ ಸಹಾಯಕ ಕ್ರಿಯಾಪದ ಬರುತ್ತೆ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಅಂಡ್ ಆಲ್ಸೋ ದ ವರ್ಬ್ ಈಸ್ ಸಿಂಗಿಂಗ್. ಇದು ಏನಿದೆ ಅಪೂರ್ಣ ವರ್ಮ, ಇಟ್ ಈಸ್ ಇನ್ ದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮ್, ಬಟ್ ಇಟ್ ಕ್ಯಾನ್ ಚೇಂಜ್ ಇಂಟು, ವೈ ವಿ ಚೇಂಜ್ ಇಂಟು ಆಕ್ಟಿವಿಟಿ passive voice, then only it can change into past participle. Here is also Rama is writing a letter, ing suffix is avtane. ಏನಾಗುತ್ತೆ, here also the main verb can take past participle. Cooking, it is also past participle changes. ಹಾಗಾದ್ರೆ first one is Sita is a song.
song is being sung by Sita. Then Rama is writing a leave letter. A leave letter is being written by Rama. Then a food is being cooked by mother. So these examples are most important to recognize. While the present continuous tense or main verb takes the ing suffixes, instead of ing we are changing to being. It is also a helping verb. So these are the examples of present continuous. ಈಗ I write a letter. I write a letter. ಹಾಗಾದ್ರೆ ಇಲ್ಲಿ there is no name at all. It is the first person. Understand? So ಹಾಗಾದ್ರೆ how can we change into other substitute meaning? A letter was written by me. ನನ್ನಿಂದ ಏನಾಗುತ್ತೆ, ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. ಹಾಗಾದ್ರೆ ಈ ಪತ್ರವು ಅವನಿಂದ ಬರೆಯಲ್ಪಟ್ಟಿತು. ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ತೀವಿ, ನಾವು ಸಿ ಪ್ಲೇ ಎ ಕ್ರಿಕೆಟ್. ಏನಾಗುತ್ತೆ, ಸಿ ಇಸ್ ಎ ಸಬ್ಜೆಕ್ಟ್, ಪ್ಲೇ ಇಸ್ ಎ ವರ್ಬ್, ಕ್ರಿಕೆಟ್ ಇಸ್ ಎ ಆಬ್ಜೆಕ್ಟ್. Cricket was played by her. ಏನಾಗುತ್ತೆ, ಇಲ್ಲಿ she ಇದೆ, her ಬಂತು. What is the difference? It is also substitute meanings. She played a cricket. A cricket was played by her. ಈ ಕ್ರಿಕೆಟ್ ಅವಳಿಂದ ಆಡಲ್ಪಟ್ಟಿತು. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ಅಂಡರ್ ಒನ್ ಎಕ್ಸಾಂಪಲ್ಸ್ ಆರ್ ದೇರ್. Is she a cinema? ಹಾಗಾದ್ರೆ is she a cinema? ಈ ಸಿನಿಮಾವನ್ನು ನೋಡುತ್ತಾನೆ. ಹಾಗಾದ್ರೆ a cinema was seen by him. ಏನಾಗಿದೆ, ಅವನಿಂದ ಈ ಒಂದು ಚಲನಚಿತ್ರವನ್ನ ನೋಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇಟ್ ಅನ್ನೋದು ಇಟ್ಟೇ ಬರುತ್ತೆ. they are playing, they play a cricket. ಹಾಗಾದ್ರೆ ಇಲ್ಲಿ ದೇ ಬಂದಾಗ ಏನು ಬರುತ್ತೆ ಅಂತ ನಾವು ನೆನಪಿರಬೇಕು. they play a cricket. A cricket was played by them. ಅವರಿಂದ ಈ ಆಟವು ನಡೆಯಲ್ಪಟ್ಟಿತು. ಹೀಗೆ ನಾವು ಅನೇಕ ಸಂಗತಿಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ನೋಡಿ, ಐ ಬಂದಾಗ ಮೀ ಬರುತ್ತೆ, ಐ ಬಂದಾಗ ಮೀ ಬರುತ್ತೆ, ಹಿ ಬಂದಾಗ ಸಿ ಬರುತ್ತೆ, ಇಲ್ಲಿ ಇಟ್ ಬಂದಾಗ ಇಟ್ ಬರುತ್ತೆ. ದೆನ್
ಹುಯ್ ಬಂದಾಗ ಅಜ್ ಬರುತ್ತೆ. ಮತ್ತೇನು ದೇ ಬಂದಾಗ ದಮ್ ಬರುತ್ತೆ. ಯು ಬಂದಾಗ ಯು ಬರುತ್ತೆ. ಇದು ಸಿಂಗುಲರ್ ಬರುತ್ತೆ, ಪ್ಲೂರಲ್ ಬರುತ್ತೆ. ಯು ಯುವರ್ ಡಿಪೆಂಡ್ ಅಪಾನ್ ಸಿಚುವೇಶನಲ್ ಆರ್ periodically we may consider about the you. So these are the most important. So ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿದೆ ಏನಾಗುತ್ತೆ, ಇಲ್ಲಿ ನಾವು ಬಹಳಷ್ಟು ಕಷ್ಟ ಪಡೋದಿರೋದಿಲ್ಲ ಗ್ರಾಮರ್ ಅಲ್ಲಿ. ದೇರ್ ಇಸ್ ನೋ ಡಿಫಿಕಲ್ಟಿ ಅಟ್ ಆಲ್. ಓನ್ಲಿ we are recognizing how can we insert, how can we change the sentence. It is enough for watching. So here once again I am telling to all, do not forget this. Say here these are the most important to earn the marks. In example, in a examination, they are giving. Now we are not having to write in the, it is very shortest period we may earn 1 mark. She played a hockey. It was an example. ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ ನಾಲ್ಕು ಕೊಟ್ಟಿರ್ತಾರೆ. ಏನು played a hockey. A hockey was played by her. 1 2 3. Hockey is being played by her. So fourth one is A, B, C, D. Here played by him. ಇಲ್ಲಿ her. Hockey is played by her. So ಇಲ್ಲಿ ನಾವು which is the answer ಅಂತ ಕೇಳಿದ್ರೆ hockey was played by her. ಇಲ್ಲಿ ನಾವು ನೆನಪಿಟ್ಕೋಬೇಕಾಗಿದೆ ಏನಾಗುತ್ತೆ, ಪ್ಲೇಡ್ ಹಾಕಿ ಬೈ ಹರ್. ಇಲ್ಲಿ ನಾವು ಇನ್ ಎಕ್ಸಾಮಿನೇಷನ್ ಯುವರ್ ಕ್ವಶನ್ ಪೇಪರ್ ಇಸ್ ಹ್ಯಾವಿಂಗ್ 4 ಆಪ್ಷನ್ಸ್. ಹಾಗಾದ್ರೆ ಇಲ್ಲಿ better to trace which is the right answer. So here a hockey played by her. So this is the answer. So now let us learn properly. So it was most important to learn in your home. Whether you are confusion, you may call to me. I want to explain once again. Now I am closing the chapter. Thanks for watching.